ನಾವೆಲ್ಲ ಲೈಫನ್ನು, ಜೀವನವನ್ನು, ಫಿಟ್ನೆಸ್ಸನ್ನು, ಬಾಡಿನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಲ್ಲ. ಹೊಸ ವರ್ಷದಲ್ಲಿ ಜಿಮ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಪುಷ್ ಬೇಕು, ಒಂದು ಮೋಟಿವೇಶನಿಗೋಸ್ಕರ ಕಾಯ್ತಾ ಇದ್ದೀರಲ್ವ. ಆ ಮೋಟಿವೇಶನ್ ಸಿಕ್ಕ ಮೇಲೆ ಜಿಮ್ ಸ್ಟಾರ್ಟ್ ಮಾಡ್ತೀನಿ. ಆದರೆ ಆ ನಿಜ ಏನು ಅಂದರೆ, ಮೋಟಿವೇಶನ್ ಅನ್ನೋದು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ, ಡಿಸಿಪ್ಲಿನ್ ಮಾಡುತ್ತೆ. ಮೋಟಿವೇಶನ್ ಒಂಥರ ಕಿಡಿ ಇದ್ದಂಗೆ, ಡಿಸಿಪ್ಲಿನ್ ಒಂದು ಬೆಂಕಿ. ಮೋಟಿವೇಶನ್ ಅಥವಾ ಕಿಡಿ ಅನ್ನೋದು ಉರಿದೋಗ್ಬಿಡುತ್ತೆ, ಆದರೆ ಬೆಂಕಿ ಅನ್ನೋದು ಇದೆಯಲ್ಲ, ಅದು ನಿರಂತರವಾಗಿ ಉರಿತಾ ಇರುತ್ತೆ. ಯೋಚನೆ ಮಾಡಿ ಮೋಟಿವೇಶನ್ ಯಾಕೆ ಸೋಲುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಮೋಟಿವೇಶನ್ ಅಂದರೆ ಒಂದು ಫೀಲಿಂಗ್ ಅಷ್ಟೇ. ಈ ಫೀಲಿಂಗ್ ಅನ್ನೋದು, ಈ ಮೋಟಿವೇಶನ್ ಅನ್ನೋದು ತುಂಬ ಸುಲಭವಾಗಿ ಫ್ರೀಯಾಗಿ ಹುಡುಕಿದ್ರೆ ಯೂಟ್ಯೂಬಲ್ಲೂ ಸಿಗುತ್ತೆ. ಆ್ಯಂಡ್ ಈ ಫೀಲಿಂಗ್ ಅಥವಾ ಮೋಟಿವೇಶನ್ ಅನ್ನೋದು ಮೂಡ್ ಮೇಲೆ ತುಂಬ ಡಿಪೆಂಡೆಂಟ್. ಮೂಡು ಚೇಂಜ್ ಆಯಿತು ಅಂದರೆ ನಿಮ್ಮ ಫೀಲಿಂಗ್ಗೆ ಬೈ ಬೈ, ನಿಮ್ಮ ಮೋಟಿವೇಶನ್ಗೆ ಬೈ ಬೈ. ಒಂದಿನ ರಾಕ್ ಸ್ಟಾರ್ ಫೀಲಿಂಗ್ ಇರುತ್ತೆ, ಇವತ್ತು ಫುಲ್ ವರ್ಕೌಟು ಬೀಸ್ಟ್ ಮೋಡನ್ನು ವೈಬ್ ಇರುತ್ತೆ. ಇನ್ನೊಂದು ದಿನ ವರ್ಕೌಟ್ ಹಾಸಿಗೆಯಿಂದ ಹೇಳೋಕ್ಕೆ ಆಗ್ತಾಯಿಲ್ಲ, ವರ್ಕೌಟಿಗೆಲ್ಲ ಆಗುತ್ತೆ ಹೋಗೋಕ್ಕೆ, ನಾಳೆ ನೋಡೋಣ, ಯಾಕೆ ಫೆಮಿಲಿಯರ್ ಅನ್ನಿಸ್ತಾ. ವರ್ಕ್ ಸ್ಟ್ರೆಸ್, ಪ್ರೆಷರ್, ವೆದರ್ ಎಲ್ಲ ನಿಮ್ಮದು ಮೋಟಿವೇಶನ್ ಹಾಳು ಮಾಡೋಕ್ಕೆ ಸಾಕು. ಸೊ ಡಿಸಿಪ್ಲಿನ್ ಅಂದರೆ ಏನು? ಡಿಸಿಪ್ಲಿನ್ ಅಂದರೆ, ಇವತ್ತು ಜಿಮ್ಮಿಗೆ ಹೋಗೋಕ್ಕೆ ಮೂಡಿಲ್ಲ ಅನ್ಸೋ ದಿನ ನಿಮಗೆ ಜಿಮ್ಮಿಗೆ ಹೋಗೋ ಹಾಗೆ ಮಾಡುವುದು ಡಿಸಿಪ್ಲಿನ್. ಮೋಟಿವೇಶನ್ ಅನ್ನೋದು ಮೂಡ್ ಮೇಲೆ ಡಿಪೆಂಡೆಂಟ್. ಮೂಡ್ ಚೇಂಜ್ ಆದಾಗ ಮೋಟಿವೇಶನ್ ಕೂಡ ಚೇಂಜ್ ಆಗುತ್ತೆ. ಆದರೆ ಡಿಸಿಪ್ಲಿನ್ ಅನ್ನೋದು ಈ ಮೂಡ್ ಚೇಂಜನ್ನು ಇಗ್ನೋರ್ ಮಾಡುತ್ತೆ. ಹಾಗೆಯೇ ಮೋಟಿವೇಶನ್ ಅನ್ನೋದು ಫೀಲಿಂಗ್ ಬಂದರೆ ಮಾಡೋಣ ಅಂತ ಹೇಳುತ್ತೆ, ಆದರೆ ಡಿಸಿಪ್ಲಿನ್ ಹೇಳುತ್ತೆ ಫೀಲಿಂಗ್ ಬರದೇ ಇರಲಿ, ನಾನು ಮಾಡೋ ಕೆಲಸ ನಾನು ಮಾಡ್ತೀನಿ ಅನ್ನೋದೇ. ಸರಿ, ಹಾಗಾದರೆ ಕೋಚ್ ಡಿಸಿಪ್ಲಿನ್ ಹೇಳ್ಕೊಡಿ, ಹೇಗೆ ಬಿಲ್ಡ್ ಮಾಡೋದು ಅಂತೀರಾ? ಸಿಂಪಲ್, ಸ್ಟಾರ್ಟ್ ಸ್ಮಾಲ್, ಸಣ್ಣ ಸ್ಟಾರ್ಟ್ ಮಾಡಿ. ತುಂಬ ದೊಡ್ಡ ಗೋಲ್ಸ್ ಬೇಡ, ಫೇಲ್ ಆಗಿಬಿಡ್ತೀರ, ಟ್ರ್ಯಾಪ್ ಅದು. 2 hours ವರ್ಕೌಟ್ ಪರ್ ಡೇ ಬೇಡ, 30 to 45 minutes ಪರ್ ಡೇ. ಆ್ಯಂಡ್ ತುಂಬ ಪರ್ಫೆಕ್ಟ್ ಡಯಟ್ ಸದ್ಯಕ್ಕೆ ಬೇಡ, ಮಾಡೋಣ ಮುಂದೆ ಫ್ಯೂಚರಲ್ಲಿ. ಸದ್ಯಕ್ಕೆ ಸಿಂಪಲ್ ಪ್ಲೈನ್ ಇಂಡಿಯನ್ ಡಯಟ್ ಸಾಕು. ನೆನ್ಪಿಟ್ಕೊಳ್ಳಿ, ಡಿಸಿಪ್ಲಿನ್ ಅನ್ನೋದು ಮಸಲ್ ಥರ, ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸ್ಕಿಪ್ ಮಾಡಿದರೆ ವೀಕ್ ಆಗುತ್ತೆ. ಮಸಲ್ ಹೇಗೆ ವೀಕ್ ಆಗುತ್ತೆ, ಹಾಗೆಯೇ ಡಿಸಿಪ್ಲಿನ್ ವೀಕ್ ಆಗುತ್ತೆ. ಲೈಫು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಾ? ಮೋಟಿವೇಶನ್ ಹುಡ್ಕೋದನ್ನು ನಿಲ್ಲಿಸಿ, ಡಿಸಿಪ್ಲಿನನ್ನು ಹೇಗೆ ಬಿಲ್ಡ್ ಮಾಡೋದು ಕಲೀರಿ. ಡಿಸಿಪ್ಲಿನನ್ನು ಹೇಗೆ ಬಿಲ್ಡ್ ಮಾಡೋದು ಮಾಡಿ.